ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂದ್ರಾಣಿ ಧ್ರುವಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ನ ನೋಡಿ. ನಾನು ಇವತ್ತು ನಿಮ್ಗೆ ನಮ್ಮ ಒಡೆದ ಪಾದಗಳ ಆರೈಕೆನ ಹೇಗೆ ಮಾಡೋದು, ನಮ್ಮ ಪಾದಗಳು ಏನಕ್ಕೆ ಒಡೆಯುತ್ತೆ, ಅದಕ್ಕೆ ಕಾರಣ ಏನು, ಪರಿಹಾರ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಪಾದಗಳು ಒಡೆದಿರೋದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಕ್ರ್ಯಾಕ್ ಫುಟ್ ಅಂತ ಕರಿತೀವಿ. ಈ ಕ್ರ್ಯಾಕ್ ಫುಟ್ ಆಗೋಕ್ಕೆ ಏನೇನು ಕಾರಣಗಳಪ್ಪ ಅಂದ್ರೆ, ಮೊದಲನೇದಾಗಿ ಡಿಹೈಡ್ರೇಷನ್ ಅಂದ್ರೆ ನಿರ್ಜಲೀಕರಣ, ಎರಡನೇದಾಗಿ ನಮ್ ದೇಹದಲ್ಲಿ ಪೋಷಕಾಂಶಗಳ ಕೊರತೆ, ನೆಕ್ಸ್ಟ್ ಪ್ರೆಷರ್ ಅಂಡ್ ಫ್ರಿಕ್ಷನ್ ಅಂದ್ರೆ ಪಾದಗಳ ಮೇಲೆ ಹೆಚ್ಚು ಒತ್ತಡ ಬೀಳೋದು, ಹಾಗೆ ಜಾಸ್ತಿ ಹೊತ್ತು ನಿಂತ್ಕೊಂಡಿರೋದು, ಒಣಗಿದ ಚರ್ಮ, ಮತ್ತೆ ಫುಟ್ವೇರ್ ಚಾಯ್ಸ್ ಅಂದ್ರೆ ಸರಿಯಾದ ಅಳತೆಯ ಚಪ್ಪಲಿ ಮತ್ತೆ ಶೂಗಳನ್ನ ಆಯ್ಕೆ ಮಾಡ್ಕೊಳ್ದೇ ಇರೋಂತ ಕೆಲವು ಮೆಡಿಕಲ್ ಕಂಡೀಷನ್ಸ್ ಗಳಲ್ಲಿಯೂ ಕೂಡ ನಮ್ ಪಾದಗಳು ಹೊಡೆಯುತ್ತೆ. ಕ್ರ್ಯಾಕ್ ಫುಟ್ ಆಗೋದನ್ನ ಹೇಗೆ ತಡೆಗಟ್ಬೋದಪ್ಪ ಅಂತಂದ್ರೆ, ನಮ್ ದೇಹನ ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು. ಜಾಸ್ತಿ ನೀರ್ನ ಕುಡಿದೇ ಇದ್ರೂ ಕೂಡ ನಿರ್ಜಲೀಕರಣ ಆಗಿ ನಮ್ ಪಾದಗಳು ಹೊಡೆಯುತ್ತೆ. ಸರಿಯಾದ ಅಳತೆಯ ಚಪ್ಪಲಿ ಮತ್ತೆ ಶೂಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವರು ತುಂಬಾ ಟೈಟ್ ಆಗಿರುವಂತಹ ಚಪ್ಪಲಿ ಮತ್ತೆ ಶೂಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ, ಆದ್ರೆ ಇದು ತಪ್ಪು ಆಯ್ಕೆ. ಇದರಿಂದನೂ ಕೂಡ ಕ್ರ್ಯಾಕ್ ಫುಟ್ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಮತ್ತೆ ಕೆಲವ್ರಿಗೆ ಅವರ ಫೂಟು ತುಂಬಾ ಫ್ಲಾಟ್ ಆಗಿರುತ್ತೆ, ಅಂತವ್ರು ಫ್ಲಾಟ್ ಆಗಿರುವಂತಹ ಚಪ್ಪಲಿನ ಧರಿಸ್ಬೇಕು. ಹೀಗೆಲ್ಲ ಹೆಬ್ಬೆರಳಿನ ಹತ್ರ ಗ್ರಿಪ್ ಇಲ್ಲದೆ ಇರುವಂತಹ ಚಪ್ಪಲಿನ ಧರಿಸ್ತಾರೆ. ಆದ್ರೆ ಹೆಬ್ಬೆರಳಿನ ಹತ್ರ ರಿಂಗ್ ತರ ಇರುವಂತಹ ಗ್ರಿಪ್ ಇರುವಂತಹ ಚಪ್ಪಲಿಗಳನ್ನ ಧರಿಸೋದು ತುಂಬಾ ಒಳ್ಳೇದು. ಹಾಗೆ ಹವಾಯಿ ಚಪ್ಪಲಿ ಮತ್ತೆ ಫ್ಲಿಪ್ ಫ್ಲಾಪ್ ಗಳನ್ನ ಬಳಸಬಾರದು. ಹಾಗೆ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತವ್ರು ಶೂ ತರ ಇರುವಂತಹ ಸ್ಲಿಪ್ಪರು ಮತ್ತೆ ಬೆಲ್ಟ್ ರೀತಿ ಕಟ್ಟುವಂತಹ ಸ್ಲಿಪ್ಪರ್ ನ ಬಳಸೋದು ಒಳ್ಳೇದು. ಮಾಯಿಶ್ಚರೈಸರ್ ನ ಯೂಸ್ ಮಾಡೋದನ್ನ ಮರಿಬೇಡಿ. ಹಾಗೆ ತಿಕ್ಕಾಗಿರುವಂತಹ ಮಾಯಿಶ್ಚರೈಸರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೆಟ್ರೋಲಿಯಂ ಜೆಲ್ಲಿ ಈ ತರದ ಮಾಯಿಶ್ಚರೈಸರ್ ನ ಯೂಸ್ ಮಾಡೋದ್ರಿಂದ ಕ್ರ್ಯಾಕ್ ಫುಟ್ ಆಗೋದನ್ನ ತಡಿಬಹುದು. ನೆಕ್ಸ್ಟ್ ಅಥ್ಲೆಟ್ಸ್ ಫುಟ್ ಅಂದ್ರೆ ಬೆರಳುಗಳ ಮಧ್ಯೆ ಜಾಸ್ತಿ ಬೆವರು ಬರುವಂತವ್ರಿಗೆ ಮತ್ತೆ ಯಾವಾಗ್ಲೂ ಶೂ ಧರಿಸಿರುವವ್ರಿಗೆ ಇದು ಆಗುವಂತದ್ದು. ಯಾವಾಗ್ಲೂ ಶೀತ ಇರುವಂತಹ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರೋರಿಗೆ, ಹಾಗೆ ಎಕ್ಸಿಮಾ ಮತ್ತೆ ಸೋರಿಯಾಸಿಸ್ ನಿಂದನೂ ಕೂಡ ಕ್ರ್ಯಾಕ್ ಫುಟ್ ಆಗುತ್ತೆ. ಮತ್ತೆ ಹೆಚ್ಚು ತೂಕ ಇರುವವರ್ಗು ಕೂಡ ಕ್ರ್ಯಾಕ್ ಫುಟ್ ಆಗುತ್ತೆ. ಇದನ್ನ ಹೇಗೆ ತಡೆಗಟ್ಟಬಹುದಪ್ಪ ಅಂದ್ರೆ, ಶೂ ಯೂಸ್ ಮಾಡುವಾಗ ಸಾಕ್ಸ್ ಒಳಗಡೆ ಪೌಡರ್ ನ ಹಾಕೊಂಡು ಸಾಕ್ಸ್ ನ ಹಾಕೊಳ್ಳಿ. ಮತ್ತೆ ಅವಾಗ ಸಾಕ್ಸ್ ನ ಸೋಪ್ ನಿಂದ ವಾಶ್ ಮಾಡಿಕೊಂಡು ಬಳಸೋದು ಒಳ್ಳೇದು. ಫಂಗಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಮತ್ತೆ ಡಯಾಬಿಟಿಸ್ ಇರೋರು ಯಾವ್ದ್ರಿಂದ ಆಗಿದೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದನ್ನ ಮರಿಬೇಡಿ. ನಾನು ಒಡೆದ ಪಾದಗಳಿಗೆ ಕೆಲವೊಂದು ಮನೆ ಮದ್ದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಮನೆ ಮದ್ದನ್ನ ನೀವು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲೇ ಕ್ರ್ಯಾಕ್ ಫುಟ್ ಅಂದ್ರೆ ಒಡೆದ ಪಾದಗಳನ್ನ ವಾಸಿ ಮಾಡ್ಕೊಳ್ಬಹುದು. ಮೊದಲನೇದಾಗಿ ದಾಳಿಂಬೆ ಸಿಪ್ಪೆ. ದಾಳಿಂಬೆ ಸಿಪ್ಪೆನಲ್ಲಿ ಆಂಟಿ ಆಕ್ಸಿಡೆಂಟ್ಸ್, ಟ್ಯಾನಿನ್ಸ್ ಮತ್ತೆ ಪಾಲಿಫೆನಲ್ಸ್ ಇದೆ. ಇದು ಸ್ಕಿನ್ ಸೆಲ್ಸ್ ನ ರೀಜನರೇಟ್ ಮಾಡುತ್ತೆ, ಸ್ಕಿನ್ ನ ಡೀಪ್ ಆಗಿ ಹೈಡ್ರೇಟ್ ಮಾಡುತ್ತೆ. ಇದನ್ನ ರೆಗ್ಯುಲರ್ ಆಗಿ ಬಳಸೋದ್ರಿಂದ ಪಾದಗಳ ಚರ್ಮನ ನರಿಶ್ ಮಾಡುತ್ತೆ. ಮತ್ತೆ ದಾಳಿಂಬೆ ಸಿಪ್ಪೆಯಲ್ಲಿರುವಂತಹ ಆಂಟಿ ಮೈಕ್ರೋಬಿಯಲ್ ಮತ್ತೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ನಮ್ಮ ಪಾದಗಳ ಚರ್ಮ ರಫ್ ಆಗಿರುತ್ತಲ್ಲ ಆ ಚರ್ಮನ ಸಾಫ್ಟ್ ಮಾಡುತ್ತೆ. ದಾಳಿಂಬೆ ಸಿಪ್ಪೆನಲ್ಲಿ ವಿಟಮಿನ್ ಸಿ ರಿಚ್ ಆಗಿರೋದ್ರಿಂದ ಇದು ಫ್ರೀ ರ್ಯಾಡಿಕಲ್ಸ್ ನ ನ್ಯೂಟ್ರಲೈಸ್ ಮಾಡಿ ಡ್ಯಾಮೇಜ್ಡ್ ಸ್ಕಿನ್ ಸೆಲ್ಸ್ ನ ರಿಪೇರ್ ಮಾಡುತ್ತೆ. ಈಗ ದಾಳಿಂಬೆ ಸಿಪ್ಪೆನ ಹೇಗೆ ನಾವು ನಮ್ಮ ಒಡೆದ ಪಾದಗಳಿಗೆ ಬಳಸೋದು ಅಂತ ತಿಳಿಸ್ಕೊಡ್ತೀನಿ. ದಾಳಿಂಬೆ ಹಣ್ಣಿನ ಸಿಪ್ಪೆನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನ ಮಿಕ್ಸಿನಲ್ಲಿ ಚೆನ್ನಾಗಿ ಪೌಡರ್ ಮಾಡಿ ಇಟ್ಕೊಳ್ಳಿ. ಇದನ್ನ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ, ಅಂದ್ರೆ ಆ ಪೇಸ್ಟ್ ತಿಕ್ಕಾಗಿರ್ಬೇಕು. ಇದನ್ನ 21 ದಿನಗಳ ಕಾಲ ಹಚ್ತಾ ಬಂದ್ರೆ ನಮ್ಮ ಒಡೆದ ಪಾದಗಳು ವಾಸಿಯಾಗುತ್ತೆ. ನೆಕ್ಸ್ಟ್ ಮನೆ ಮದ್ದು. ಇದಂತೂ ಒಡೆದ ಹಿಮ್ಮಡಿಗಳಿಗೆ ನಂಬರ್ 1 ಬೆಸ್ಟ್ ಮನೆ ಮದ್ದು ಅಂತಾನೆ ಹೇಳ್ಬೋದು. ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ, ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಆಂಟಿ ಫಂಗಲ್ ಪ್ರಾಪರ್ಟಿ ಇದೆ. ಇದು ಒಡೆದ ಹಿಮ್ಮಡಿಗಳಿಂದ ಆಗುವಂತಹ ಇನ್ಫೆಕ್ಷನ್ ನ ಕಡಿಮೆ ಮಾಡುತ್ತೆ ಮತ್ತೆ ಇರಿಟೇಷನ್ ನ ರೆಡ್ಯೂಸ್ ಮಾಡುತ್ತೆ. ಇದು ಯಾವ್ದಪ್ಪ ಅಂದ್ರೆ ಬೇವಿನ ಎಲೆ. ಇದನ್ನ ಹೇಗೆ ಬಳಸೋದಪ್ಪ ನಮ್ಮ ಒಡೆದ ಹಿಮ್ಮಡಿಗಳಿಗೆ ಅಂತಂದ್ರೆ, ಬೇವಿನ ಎಲೆನ ಚೆನ್ನಾಗಿ ಮಿಕ್ಸಿನಲ್ಲಿ ಪೇಸ್ಟ್ ತರ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾದ್ರೆ ನೀವು ಅರಿಶಿನನ್ನು ಕೂಡ ಮಿಕ್ಸ್ ಮಾಡ್ಕೋಬಹುದು. ಅರಿಶಿನದಲ್ಲೂ ಕೂಡ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಆಂಟಿ ಫಂಗಲ್ ಪ್ರಾಪರ್ಟಿ ಇದೆ. ಎರಡನ್ನು ಮಿಕ್ಸ್ ಮಾಡ್ಕೊಂಡು 21 ದಿನಗಳ ಕಾಲ ನಿಮ್ಮ ಒಡೆದ ಹಿಮ್ಮಡಿಗಳಿಗೆ ಹಚ್ಚೋದ್ರಿಂದ ಬೇಗ ಇದರಿಂದ
ಕ್ರ್ಯಾಕ್ ಫುಟ್ ವಾಸಿ ಆಗುತ್ತೆ. ಇದು ಪಾದಗಳ ಫಂಗಲ್ ಇನ್ಫೆಕ್ಷನ್, ಅಥ್ಲೆಟ್ ಫುಟ್ಸು ಮತ್ತೆ ಡರ್ಮಟೈಟಿಸ್ ಕಾಯಿಲೆನೂ ಕೂಡ ವಾಸಿ ಮಾಡುತ್ತೆ. ನೆಕ್ಸ್ಟ್ ಮನೆಮದ್ದು, ಇದರಲ್ಲಿ ಆಂಟಿಸೆಪ್ಟಿಕ್ ಮತ್ತೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರೋದ್ರಿಂದ ನಮ್ಮ ಹಿಂಡಿಗಳು ಹೊಡೆದಿದ್ರೆ ಅದನ್ನ ಡೀಪ್ ಆಗಿದ್ದು ವಾಸಿ ಮಾಡುತ್ತೆ. ಮತ್ತೆ ಇದರಿಂದ ಊತಾಗಿರೋದನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಮತ್ತೆ ಇದರಲ್ಲಿ ರಿಚ್ ಪಾಲಿಫೆನಾಲ್ಸ್ ಇರೋದ್ರಿಂದ ನಮ್ಮ ಹಿಂಡಿಗಳು ಹೊಡೆದಾಗ ಅದರಿಂದ ಇನ್ಫೆಕ್ಷನ್ ಆಗೋದನ್ನು ಕೂಡ ಇದು ತಡೆಗಟ್ಟುತ್ತೆ. ಅದು ಯಾವುದಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಅದೇ ವೀಳ್ಯದೆಲೆ. ವೀಳ್ಯದೆಲೆನೂ ಕೂಡ ನಮ್ಮ ಹೊಡೆದ ಹಿಮ್ಮಡಿಗಳನ್ನ ವಾಸಿ ಮಾಡುವಲ್ಲಿ ಪ್ರಮುಖ ಮನೆಮದ್ದಾಗಿ ಕೆಲಸ ಮಾಡುತ್ತೆ. ಇದನ್ನ ಹೇಗೆ ಬಳಸ್ಬೋದಪ್ಪ ಅಂದರೆ, ಒಂದೆರಡು ವೀಳ್ಯದೆಲೆನ ತಗೊಳ್ಳಿ, ಅದನ್ನ ಚೆನ್ನಾಗಿ ಜಜ್ಜಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ಇದನ್ನ ನಿಮ್ಮ ಹೊಡೆದ ಪಾದ ಮತ್ತು ಹಿಂಡಿಗಳಿಗೆ ನೀಟಾಗಿ ಅಪ್ಲೈ ಮಾಡಿ. ಇದನ್ನ ಒಂದು 12ರಿಂದ 15 ದಿನಗಳ ಕಾಲ ಮಾಡೋದ್ರಿಂದ ನಿಮ್ಮ ಹೊಡೆದ ಪಾದ ಮತ್ತು ಹಿಂಡಿ ಎಲ್ಲವೂ ಕೂಡ ಬಹುಬೇಗ ಗುಣ ಆಗುತ್ತೆ. ಇನ್ನೊಂದು ಮೆಥಡ್ನು ಕೂಡ ನೀವು ಮಾಡ್ಬೋದು. ಒಂದು 10-12 ವೀಳ್ಯದೆಲೆನ ತಗೊಳ್ಳಿ. ಇದನ್ನ ಒಂದು 4 ಲೀಟ್ರು ಬಿಸಿನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ. ಈ ನೀರು ತಣ್ಣಗಾದ್ಮೇಲೆ ಒಂದು ಬಕೆಟ್ಗೆ ಆ ನೀರನ್ನ ಹಾಕಿ ನಿಮ್ಮ 2 ಪಾದಗಳನ್ನು ಕೂಡ ಆ ನೀರಿನಲ್ಲಿ ಒಂದು ಅರ್ಧ ಗಂಟೆ ಇಟ್ಕೊಳ್ಳಿ. ಇದರಿಂದನೂ ಕೂಡ ನಿಮ್ಮ ಹೊಡೆದ ಪಾದ ಅಥವಾ ಹಿಂಡಿ ಎಲ್ಲ ಬೇಗ ವಾಸಿಯಾಗುತ್ತೆ. ಮತ್ತೆ ಏನಾದರೂ ಪಾದ ಅಥವಾ ಹಿಂಡಿ ಹೊಡೆದು ಕೀವು ಸೋರ್ತಾ ಇದ್ರೂ ಕೂಡ ವೀಳ್ಯದೆಲೆನ ಜಜ್ಜಿ ಅದ್ರ ರಸನ ಬಿಡೋದ್ರಿಂದನೂ ಕೂಡ ಬೇಗ ಅದನ್ನು ಕೂಡ ವಾಸಿಯಾಗುತ್ತೆ. ನೆಕ್ಸ್ಟ್ ಮನೆಮದ್ದು, ಇದು ಹೈಲಿ ಎಫೆಕ್ಟಿವ್ ನ್ಯಾಚುರಲ್ ರೆಮಿಡಿ ಅಂತಾನೆ ಹೇಳ್ಬೋದು. ಇದರಲ್ಲಿ ಆಂಟಿ ಮೈಕ್ರೋಬಿಯಲ್ಲು ಮತ್ತೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರೋದ್ರಿಂದ ಇದು ಒಡೆದ ಪಾದ ಮತ್ತೆ ಹಿಮ್ಮಡಿಗಳಿಗೆ ಬಹಳ ಒಳ್ಳೆಯದು. ಇದು ಡೆಡ್ ಸ್ಕಿನ್ಸ್ನೆಲ್ಲ ರಿಮೂವ್ ಮಾಡುತ್ತೆ ಮತ್ತೆ ಡ್ಯಾಮೇಜ್ಡ್ ಹೀಲ್ನ ರಿಪೇರ್ ಮಾಡುತ್ತೆ. ಅಂದ್ರೆ ಒಡೆದ ಪಾದಗಳು ಅಥವಾ ಹಿಂಡಿನ ರಿಪೇರ್ ಮಾಡುತ್ತೆ. ಮತ್ತೆ ಡ್ರೈ ಸ್ಕಿನ್ನ ಇದು ಸಾಫ್ಟನ್ ಮಾಡುತ್ತೆ. ಇದು ಯಾವುದಪ್ಪ ಮನೆಮದ್ದು ಅಂದ್ರೆ ಕೊಬ್ಬರಿ ಎಣ್ಣೆ. ಹೇಗೆ ಇದನ್ನ ಬಳಸೋದಪ್ಪ ಅಂದರೆ, ರಾತ್ರಿ ನೀವು ಮಲಗೋಕ್ಕೂ ಮುಂಚೆ ಒಂದು 10-15 ನಿಮಿಷ ನಿಮ್ಮ 2 ಪಾದಗಳನ್ನ ಒಂದು ಬಕೆಟ್ ನೀರಿನಲ್ಲಿ ಹಾಕೊಂಡು ಚೆನ್ನಾಗಿ ನೆನೆಸಿ. ಅದಾದಮೇಲೆ ಪುಮೈಸ್ ಸ್ಟೋನ್ ಅಂತ ಸಿಗುತ್ತೆ, ಪುಮೈಸ್ ಕಲ್ಲು ಅಂತ. ಅದನ್ನ ಚೆನ್ನಾಗಿ ನಿಮ್ಮ ಒಡೆದ ಪಾದ ಮತ್ತೆ ಹಿಮ್ಮಡಿಗಳನ್ನ ಉಜ್ಜೋದ್ರಿಂದ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ. ಅದಾದ್ಮೇಲೆ ನಿಮ್ಮ 2 ಪಾದಗಳನ್ನ ಒಣಗಕ್ ಬಿಡಿ. ಅದಾದ್ಮೇಲೆ ಕೊಬ್ಬರಿ ಎಣ್ಣೆನ ನಿಮ್ಮ ಒಡೆದ ಪಾದ ಮತ್ತೆ ಹಿಮ್ಮಡಿಗಳಿಗೆ ನೀಟಾಗಿ ಅಪ್ಲೈ ಮಾಡಿ. ಹೀಗೆ ನೀವು ಮಾಡೋದ್ರಿಂದ ತುಂಬಾ ಬೇಗ ನಿಮ್ಮ ಒಡೆದ ಪಾದ ಮತ್ತೆ ಹಿಮ್ಮಡಿ ಎಲ್ಲ ವಾಸಿಯಾಗುತ್ತೆ. ನೆಕ್ಸ್ಟ್ ಕೊಬ್ಬರಿ ಎಣ್ಣೆದೆ ಇನ್ನೊಂದು ಮೆಥಡ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಾತ್ರಿ ನೀವು ಮಲಗಕ್ಕೂ ಮುಂಚೆ 1-2-3 ಹನಿ ಕೊಬ್ಬರಿ ಎಣ್ಣೆನ ತಗೊಂಡು ಅದನ್ನ ನಿಮ್ಮ ಒಡೆದ ಪಾದ ಮತ್ತೆ ಹಿಮ್ಮಡಿಗಳಿಗೆ ನೀಟಾಗಿ ಅಪ್ಲೈ ಮಾಡಿಕೊಂಡು ಕಾಟನ್ ಸಾಕ್ಸ್ನ ನಿಮ್ಮ ಕಾಲುಗಳಿಗೆ ಧರಿಸ್ಕೊಂಡು ಮಲ್ಕೊಳ್ಳಿ. ಇದರಿಂದ ರಾತ್ರಿ ಪೂರ್ತಿ ಹಿಮ್ಮಡಿ ಮತ್ತೆ ಪಾದಗಳು ಕೊಬ್ಬರಿ ಎಣ್ಣೆನ ಡೀಪ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದನೂ ಕೂಡ ಬಹುಬೇಗ ನಿಮ್ಮ ಒಡೆದ ಪಾದ ಮತ್ತೆ ಹಿಮ್ಮಡಿಗಳು ವಾಸಿಯಾಗುತ್ತೆ. ನೆಕ್ಸ್ಟ್ ಮನೆಮದ್ದು, ಈ ಮನೆಮದ್ದಲ್ಲಿ ಆಂಟಿ ಫಂಗಲ್, ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಇರೋದ್ರಿಂದ ನಿಮ್ಮ ಒಡೆದ ಪಾದ ಮತ್ತೆ ಹಿಮ್ಮಡಿಗಳನ್ನು ಕೂಡ ಇದು ಬಹುಬೇಗ ವಾಸಿ ಮಾಡುತ್ತೆ. ಮತ್ತೆ ಇನ್ಫೆಕ್ಷನ್ ಆಗೋದನ್ನು ಕೂಡ ಇದು ತಡೆಗಟ್ಟುತ್ತೆ. ಅದು ಯಾವುದಪ್ಪ ಅಂದ್ರೆ ಮುಟ್ಟಿದ್ರೆ ಮುನಿ ಸೊಪ್ಪು. ಈ ಮುಟ್ಟಿದ್ರೆ ಮುನಿ ಸೊಪ್ಪನ್ನ ನೀವು ಚೆನ್ನಾಗಿ ಜಜ್ಜಿ ಪೇಸ್ಟ್ ತರ ಮಾಡಿಕೊಂಡು ಇದನ್ನು ಕೂಡ ನಿಮ್ಮ ಒಡೆದ ಪಾದ ಮತ್ತೆ ಹಿಮ್ಮಡಿಗಳಿಗೆ ಹಚ್ತಾ ಬಂದ್ರೂ ಕೂಡ ನಿಮ್ಮ ಒಡೆದ ಪಾದ ಮತ್ತೆ ಹಿಮ್ಮಡಿಗಳು ಬಹುಬೇಗ ವಾಸಿಯಾಗುತ್ತೆ. ಗ್ಲೈಕೋಲಿಕ್ ಆಸಿಡ್ ಅನ್ನೋ ಒಂದು ಕ್ರೀಮ್ ಇದು ನಮ್ಮ ಚರ್ಮದಲ್ಲಿ ತೇವಾಂಶನ ಉಂಟು ಮಾಡುತ್ತೆ. ಮತ್ತೆ ನಮ್ಮ ಒಡೆದ ಪಾದ ಮತ್ತೆ ಹಿಮ್ಮಡಿನ ಕೂಡ ಇದು ವಾಸಿ ಮಾಡುತ್ತೆ. ಇದನ್ನ ನಾವು ರಾತ್ರಿ ಹೊತ್ತು ಹಚ್ಕೋಬೇಕು. ಮತ್ತೆ ಇದಕ್ಕೆ ಸೂರ್ಯನ ಕಿರಣಗಳು ಬೀಳ್ಬಾರ್ದು. ಯಾಕೆಂದ್ರೆ ಗ್ಲೈಕೋಲಿಕ್ ಆಸಿಡ್ ಸನ್ ಸೆನ್ಸಿಟಿವಿಟಿ ಆಗುತ್ತೆ. ಆದ್ರಿಂದ ಇದನ್ನ ರಾತ್ರಿ ಹೊತ್ತು ಮಾತ್ರ ನಾವು ಯೂಸ್ ಮಾಡ್ಬೇಕಾಗುತ್ತೆ. ಮತ್ತೆ ಇದು ನಮ್ಮ ಸ್ಕಿನ್ ಕಲರ್ ಏನಾದ್ರು ಕಪ್ಪಿದ್ರೆ ಅದನ್ನು ಕೂಡ ವಾಸಿ ಮಾಡುತ್ತೆ. ಮತ್ತೆ ನಮ್ಮ ಚರ್ಮದಲ್ಲಿ ತೇವಾಂಶನ ಕೂಡ ಇದು ಕಾಯ್ದುಕೊಳ್ಳುತ್ತೆ. ನೆಕ್ಸ್ಟ್ ಯೂರಿಯಾ ಕ್ರೀಮು. ಇದು ಚರ್ಮನ ಮೃದು ಮಾಡುತ್ತೆ ಮತ್ತೆ ಡೆಡ್ ಸ್ಕಿನ್ ನ ರಿಮೂವ್ ಮಾಡುತ್ತೆ. ಮತ್ತೆ ನಮ್ಮ ಚರ್ಮದಲ್ಲಿ ತೇವಾಂಶ ಇರುವಂತೆ ನೋಡ್ಕೊಳ್ಳುತ್ತೆ. ಹಾಗೆ ನಮ್ಮ ಒಡೆದ ಪಾದ ಮತ್ತೆ ಚರ್ಮನ ಬಹುಬೇಗ ಇದು ವಾಸಿ ಮಾಡುತ್ತೆ. ಮತ್ತೆ ನಮ್ಮ ಪಾದಗಳ ಚರ್ಮನ ನರಿಶ್ ಮಾಡುತ್ತೆ. ಹಾಗೆ ಮಾಯಿಶ್ಚರ್ ಉಂಟು ಮಾಡುತ್ತೆ. ಇದಿಷ್ಟು ನಿಮ್ಮ ಪಾದ ಮತ್ತೆ ಹಿಮ್ಮಡಿಗಳು ಒಡೆಯಕ್ಕೆ ಕಾರಣ ಏನು, ಅದನ್ನ ಹೇಗೆ ತಡೆಗಟ್ಟೋದು, ಅದಕ್ಕೆ ಏನೆಲ್ಲ ಮನೆಮದ್ದನ್ನ ನೀವು ಮನೆಯಲ್ಲೇ ಮಾಡಿಕೊಂಡು ವಾಸಿ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.